ನಮಸ್ಕಾರ ರೀಪ್ಪ. ನಮ್ಮ ಮಂದಿಗೆ ನಂದು ಇವತ್ತು ಫಸ್ಟ್ ಲಾಗ. ನಾನು ಫಸ್ಟ್ ದೇವ್ರ ಗುಡಿ ಕಾಲು ಬಿದ್ದ ಹೊರಗಡೆ ಬಂದು ನೋಡ್ತೀನಿ, ಏನೋ ಪೂಜೆ ಮಾಡತ್ತಿದ್ರು. ಯಾವ ಪೂಜೆ ಅಂತ ಗೊತ್ತಾಗಲಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಹಂಗೆ ಮುಂದೆ ನಡ್ಕೋತ ಹೊಂಟಿನು ಆಫೀಸ್ಗೆ. ಒಂದು ಆಟೋ ಮ್ಯಾಗ ಲೈನ್ ಬರ್ದಿದ್ದು ನೋಡಿ ಭಾಳ ಮನ್ಸಿಕಾಯ್ತು. ಯಾಕಂದ್ರೆ ಅದು ನನಗೆ ಬರ್ದಂಗಿತ್ತು. ಆಫೀಸ್ಗೆ ಟೈಮ್ ಆಯ್ತು ಅಂತ ಹೊಂಟಿನು. ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ಕೊಂಡು ಹೊಂಟಿನು. ಚೆಕ್ ಮಾಡಿದ್ರು, ಹಂಗೆ ಮೇಲೆ ಹೊಂಟಿನು. ಇಲ್ಲಿ ಹಂಪಿಯಲ್ಲಿರೋ ಕಲ್ಲಿನ ರಥ ಇಲ್ಲೇ ತಂದು ಇಟ್ಟಿದ್ದಾರೆ. ಹಂಗೆ ಫುಲ್ಲು ಎಲ್ಲ ಡೆಕೋರೇಷನ್ ಮಾಡಿಟ್ಟಿರು. ನೋಡ್ಕೊಂತ ಹಂಗೆ ಮೇಲೆ ಹೋದಿನು. ಮ್ಯಾಲೆ ಹೋಗೋ ತಕ್ಕ ಅಂದ್ರೆ ನಮ್ಮ ಮೆಟ್ರೋ ಹೋಗೇ ಬಿಟ್ಟಿತ್ತು. ನಾವು ಇನ್ನೇನು ಮುಂದಿನ ಮೆಟ್ರೋ ಬರೋ ತಕ್ಕ ಅಂದ್ರೆ ಒಂದು 5 ನಿಮಿಷ ಟೈಮ್ ತೋರ್ಸಾಕತ್ತಿತ್ತು. ಹಂಗೆ ಒಂದು ವೇಟ್ ಮಾಡಿನು. ಆ ಕಡೆ ಈ ಕಡೆ ಮಂದಿ ನೋಡ್ಕೊತ ನಿಂತಿನು. ಏನೇ 2 ನಿಮಿಷ ಬತ್ತು, ಮತ್ತು ಇನ್ನೂ 1 ನಿಮಿಷ ತೋರ್ಸಾಕೈತು. ಇನ್ನು ಯಾವಾಗ ಬರ್ತಿದ್ದು ಮೆಟ್ರೋ ಅನ್ಕೊಂಡು ನಿಂತಿನು. ಅಷ್ಟ್ರಾಗ ಮೆಟ್ರೋ ಬಂದೇ ಬಿಡ್ತು. ಮೆಟ್ರೋ ಹತ್ಕೊಂಡು ಇನ್ನೇನು ಆಫೀಸ್ಗೆ ಹೋಗ್ಬೇಕನ್ನಕತ್ತೀನು. ಒಳಗೆ ನೋಡ್ರೆ ಮನೆಗಂಡು ಮಂದಿ ತುಂಬಿದಾರು, ಕೊಂಡಾಗ ಜಾಗಿಲ್ಲ, ಏನಿಲ್ಲ. ನಿಂತ್ಕೊಂಡು ಹೋದಿನು. ಇದು ನೋಡ್ರಿ ಜಾಗ, ಏನ್ರಿ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಬೆಂಗಳೂರದಾಗ ಒಂದು ಮನ್ಸಿಕಂದ್ರೆ ಬರೀ ಟ್ರಾಫಿಕ್ಕ. ಎಲ್ಲಿ ನೋಡಿದ್ರೆ ಬರೀ ಟ್ರಾಫಿಕ್ಕ. ಏನು ಮಾಡೋಕ್ಕಾಗಲ್ಲ. ನೋಡಿರಿ, ಇವಾಗ ನಿಮಗೆ ತೋರಿಸ್ತೀನಿ ಟ್ರಾಫಿಕ್ ಎಷ್ಟಿದೆ ಅಂತ. ನೋಡಿ, ಇದು ಮಾಗಡಿ ರೋಡ್ ಟೂಲ್ ಗೇಟು. ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇನ್ನೇನು ಆಫೀಸ್ಗೆ ಟೈಮ್ ಆಯ್ತಂತ ಬರ ಹೋಗ್ಬೇಕನ್ನಕತ್ತಿದ್ದೆ. ಆಫೀಸ್ಗೆ ಹೋಗಿ ಬರೋತ್ನಾಗ ನೋಡಿದ್ದೆ ಮೆಟ್ರೋ ಸ್ಟೇಷನ್ದಾಗ ಏನೋ ಒಂದು ಬರ್ದಿರು, ಮೆಟ್ರೋ ಆವರಣದಲ್ಲಿ ಹಾರ್ನ್ ಮಾಡಬೇಡಿ ಅಂತ. ಇಲ್ಲಿ ನೋಡ್ರಿ ಎಲ್ಲರೂ ಅಲ್ಲೇ ಒಂದು ಹಾರ್ನ್ ಮಾಡಿದರು. ಟೈಮ್ ಆಯ್ತಂದು ಮತ್ತು ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್ಗೆ ಬಂದು ಮ್ಯಾಗ ಹತ್ತಿರು ಮೆಟ್ರೋದಾಗ ಒಳಗೆ ಹೋಗಿ ನೋಡ್ತೇನೆ, ಮತ್ತೆ ಭೀ ಸೀಟ್ ಇಲ್ಲ. ಬರೋತ್ನಾಗ ಭೀ ಸೀಟ್ ಇಲ್ಲ, ಹೋಗೋತ್ನಾಗ ಭೀ ಸೀಟ್ ಇಲ್ಲ. ಇನ್ನು ಯಾವುದೋ ಒಂದು ಮೂಲ್ಯ ನಿಂತ್ಕೋತೇನ ಅಂತ ಹೋಗಿ ನಿಂತ್ಕೊಯ್ನು. ಇಲ್ಲಿ ನೋಡಿದ್ರೆ ಎಲ್ಲ ಅಣ್ಣಗಳು ಕೈಯಾಗ ಮೊಬೈಲ್ ತೊಗೊಂಡು ಕೂದರು. ಯಾರು ಒಬ್ರಿಗೊಬ್ರು ನೋಡೋಕ್ತಾ ಇರಲ್ಲ, ಏನಿಲ್ಲ. ಇಷ್ಟು ಹೇಳ್ಕೊತ ನಮ್ಮ ಮಂದಿಗೆ ನಮಸ್ಕಾರ ಮಾಡ್ತೇನೆ ರೀ. ಇವತ್ತಿನ ನಂದು ಲಾಗ್ ಮುಗಿಸ್ತೇನೆ ರೀ ಇಲ್ಲೇ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.